ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಡಿಕೆ ಕೊಯ್ಲು ಅಂದರೆ ಅರೇಕಾ ಹಾರ್ವೆಸ್ಟಿಂಗ್ ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಕಮ್ ಟು ದಿ ವಿಡಿಯೋ. ಅಡಿಕೆ ಕೊಯ್ಲು ಇದರ ಬಗ್ಗೆ ಮಲೆನಾಡಿನ ಜನರಿಗೆ ಮಾಹಿತಿ ಇದ್ದೇ ಇರುತ್ತದೆ. ಆದರೆ ಉತ್ತರ ಕರ್ನಾಟಕದ ಜನರಿಗೆ ಇದರ ಬಗ್ಗೆ ಅಷ್ಟಾಗಿ ಮಾಹಿತಿ ಇರುವುದಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕದ ಜನರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇದೇ ನೋಡಿ ಗೈಸ್, ಅಡಿಕೆ ತೋಟ ಮಾಡುವುದು ಅಷ್ಟು ಸುಲಭವಲ್ಲ. ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ್ಯಂಡ್ ಚಾಲೆಂಜಿಂಗ್ ಆಲ್ಸೋ. ಅಡಿಕೆ ತೋಟಕ್ಕೆ ನೀರಿನ ಅವಶ್ಯಕತೆ ತುಂಬಾನೇ ಇರುತ್ತದೆ. ನೀರು ಇಲ್ಲದಿದ್ದರೆ ಅಡಿಕೆ ಮರಗಳು ಸಾಯುತ್ತವೆ ಹಾಗೂ ಇಳುವರಿಯೂ ಸಹ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಇದೇ ನೋಡಿ ಗೈಸ್, ಅಡಿಕೆ ಮರದಲ್ಲಿ ಅಡಿಕೆಗಳು ಈ ರೀತಿ ಬಿಟ್ಟಿರುತ್ತವೆ. ಮೊದಲು ಹೂವು ನಂತರ ಅಡಿಕೆಯಾಗಿ ಬದಲಾಗಿ ಈ ರೀತಿ ಕಾಣುತ್ತದೆ. ಈ ರೀತಿ ಅಡಿಕೆಗಳು ಬಿಟ್ಟಿರುತ್ತವೆ. ಇದು ಅಡಿಕೆಯ ಹೂವು, ಇದು ಅಡಿಕೆ. ಈಗ ಅಡಿಕೆ ಕೊಯ್ಲು ಹೇಗೆ ಮಾಡುವುದು ಎಂದು ಹೇಳುತ್ತೇನೆ. ಅಡಿಕೆ ಕೊಯ್ಲು ಮಾಡುವಾಗ ದೋಟಿಯ ಅವಶ್ಯಕತೆ ತುಂಬಾನೇ ಇರುತ್ತದೆ. ಒಬ್ಬ ವ್ಯಕ್ತಿಯು ಕೆಳಗೆ ದೋಟಿಯನ್ನು ಹಿಡಿದುಕೊಂಡು ಅದರಿಂದ ಆ ದೋಟಿಯನ್ನು ಮೇಲೆ ಎತ್ತಿ ಅಡಿಕೆಯನ್ನು ಕೆಳಗೆ ಇಳಿಸುತ್ತಾನೆ. ಆ ಅಡಿಕೆಯನ್ನು ಇನ್ನೊಬ್ಬ ವ್ಯಕ್ತಿಯು ಪಾಟು ಹೊಡೆದು ಆ ಅಡಿಕೆ ಕೆಳಗೆ ಬಿದ್ದು ಹಾಳಾಗದಂತೆ ತಡೆಯುತ್ತಾನೆ. ನಂತರ ಅದನ್ನು ಒಂದು ಬುಟ್ಟಿಗೆ ಸುರಿಯುತ್ತಾನೆ. ಅಡಿಕೆಯಲ್ಲಿಯೂ ಹಸಿರು ಅಡಿಕೆ ಹಾಗೂ ಗೋಟು ಅಡಿಕೆ ಇವು ಮಿಕ್ಸ್ ಆಗಿರುತ್ತವೆ. ಇವನ್ನು ಆಮೇಲೆ ಬೇರ್ಪಡಿಸಲಾಗುತ್ತದೆ. ಈಗ ಈ ಬುಟ್ಟಿಯನ್ನು ಇನ್ನೊಬ್ಬ ವ್ಯಕ್ತಿಯು ಹೊತ್ತುಕೊಂಡು ಹೋಗುತ್ತಾನೆ. ಈತನು ಹೊತ್ತುಕೊಂಡು ಹೋಗಿ ಆ ಬುಟ್ಟಿಯಲ್ಲಿರುವ ಅಡಿಕೆಯನ್ನು ಟ್ರ್ಯಾಕ್ಟರ್ಗೆ ಸುರಿಯುತ್ತಾನೆ. ಟ್ರ್ಯಾಕ್ಟರ್ನಲ್ಲಿ ಇನ್ನೊಬ್ಬ ವ್ಯಕ್ತಿಯು ಇರುತ್ತಾನೆ. ಅವನು ಅಡಿಕೆಗಳನ್ನು ಬಡಿಯುತ್ತಾ ಇರುತ್ತಾನೆ. ನೋಡಿ ಗೈಸ್, ಈ ರೀತಿ ಇರುತ್ತದೆ. ಈತ ಟ್ರ್ಯಾಕ್ಟರ್ಗೆ ಸುರಿದ ಮೇಲೆ ಅವನು ಅಡಿಕೆಗಳನ್ನು ಬಡಿಯುತ್ತಾನೆ. ಬಡೆದು ಅದರಲ್ಲಿರುವ ಜಿಂಗನ್ನು ಹೊರಗೆ ಎಸೆಯುತ್ತಾನೆ. ಜಿಂಗು ಎಂದರೆ ಅಡಿಕೆಯ ಹೊರಭಾಗದಲ್ಲಿರುವ ವಸ್ತು. ನೋಡಿ ಗೈಸ್, ಈ ರೀತಿ ಬಡೆಯುತ್ತಾನೆ. ಬಡೆದು ಅದನ್ನು ಬೇರ್ಪಡಿಸುತ್ತಾನೆ. ನಂತರ ಆ ಜಿಂಗನ್ನು ಹೊರಗೆ ಎಸೆಯುತ್ತಾನೆ. ನಂತರ ಅಲ್ಲಿ ಹಸಿರು ಅಡಿಕೆ ಕಂಡು ಬಂದಲ್ಲಿ ಅದನ್ನು ಬೇರೆ ಒಂದು ಬುಟ್ಟಿಯಲ್ಲಿ ಇಡುತ್ತಾನೆ. ಇದೇ ನೋಡಿ ಗೈಸ್, ಹಸಿರು ಅಡಿಕೆ. ಇದರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳುತ್ತೇನೆ. ಇದು ಬಡೆಯುವ ವಿಧಾನ. ಈ ಜಿಂಗು ಅಷ್ಟು ಉಪಯೋಗಕ್ಕೆ ಬರುವುದಿಲ್ಲ. ಇದೇ ನೋಡಿ ಗೈಸ್, ಅಡಿಕೆಯ ಜಿಂಗು. ಇದು ನಂತರ ಗೊಬ್ಬರವಾಗಿ ಅಡಿಕೆ ಮರಕ್ಕೆ ಸಹಾಯವಾಗುತ್ತದೆ. ನಂತರ ಅಡಿಕೆಗಳನ್ನು ಒಂದು ದೊಡ್ಡ ಜಾಗದಲ್ಲಿ ಒಯ್ದು ಅಲ್ಲಿ ಸುರುಗಿ ಅದನ್ನು ಒಂದೇ ರೀತಿಯಲ್ಲಿ ಹರಡಿ ಒಣಗಿಸಲಾಗುತ್ತದೆ.
ಅದು ಒಣಗಲು ತಿಂಗಳುಗಟ್ಟಲೆ ಸಮಯ ಬೇಕಾಗುತ್ತದೆ. ಅಲ್ಲಿ ಕಾಣುತ್ತಿರುವುದು ಮೊದಲು ಹಾಕಿದ ಅಡಿಕೆ, ಇದು ಈಗಿನ ಅಡಿಕೆ. ಈಗ ಹಸಿರು ಅಡಿಕೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಹಸಿರು ಅಡಿಕೆ ಮಾಡುವ ವಿಧಾನವೇ ಬೇರೆ. ಇದನ್ನು ಮೊದಲು ಸುಲಿದು ನಂತರ ಬೇಯಿಸಿ ಇದನ್ನು ಒಣಗಿಸಲಾಗುತ್ತದೆ. ಇದು ಒಣಗಿದ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೋಡಿ ಗೈಸ್, ಈ ರೀತಿ ಕಾಣುತ್ತದೆ ಸುಲಿದ ಅಡಿಕೆ. ಇದನ್ನು ಸುಲುಬೇಳೆ ಎಂದು ಕರೆಯುತ್ತಾರೆ. ನೋಡಿ ಗೈಸ್, ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.